ನಿಮ್ಮ ಒಂದು ಸಣ್ಣ ನಗು ಪೂರ್ತಿ ದಿನವನ್ನು ಸುಂದರವಾಗಿ ಮಾಡಬಹುದು. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 15 ಇನ್ ಬೆಂಗಳೂರು ಅಗೇನ್. ಇವತ್ತಿನ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ 1 ಕಪ್ ಕಾಫಿನ ಕುಡ್ಕೊಂಡು ಹಾಗೆ ಏನ್ ಮಾಡ್ತಿದ್ದೆ ಅಂದ್ರೆ ಆಡಿಟ್ ನ ರಿವೈಸ್ ಮಾಡ್ತಿದ್ದೆ. ಬಿಕಾಸ್ ಇಂಟರ್ವ್ಯೂಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ತಿಂಡಿ ಟೈಮ್. ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿತ್ತು, ಮನೇಲಿ ಮಾಡಿರೋ ತರ. ಹಾಗೆ ಇವತ್ತು 11 ಗಂಟೆಗೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಅಲ್ಲ, ಆಪ್ಟಿಟ್ಯೂಡ್ ಟೆಸ್ಟ್. ಫಸ್ಟ್ ರೌಂಡ್ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ನನಗೆ ಕಾಲ್ ಕೂಡ ಬಂತು, ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡಿಗೆ ಅಂತ. ನಾನು ಕೂಡ ರೆಡಿ ಆಗಿ ಕ್ಲಾಸಿಗೆ ಓಡೋಣ ಅಂತ. ಕ್ಲಾಸಿಗೆ ಓಡೋಕ್ಕೂ ಮೊದಲು ಸೌತೆಕಾಯಿ ತಿನ್ಬೇಕಾಗಿತ್ತು, ಬಿಕಾಸ್ ಗ್ಯಾಸ್ಟ್ರಿಕ್ ಆಗಿದೆ ಜಾಸ್ತಿ, ಅದಕ್ಕೋಸ್ಕರ. ಹಾಗೆ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅವರಿಗೆ ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಗೊತ್ತಿರುತ್ತೆ. ಬಟ್ ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇವಾಗ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಲೈಕ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು. ಇನ್ನ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಬೇಗ ಬೇಗನೆ ಕ್ಲಾಸಿಗೆ ಬಂದೆ. ಅಂಡ್ ಇವತ್ತು ನಾವು ಕ್ಲಾಸಲ್ಲಿ ಕಲ್ತಿದ್ದು ಝೋಹೋ ಬುಕ್ಸ್ ಬಗ್ಗೆ. ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದು ಸಾತ್ವಿಕ್ ಸರ್ ಅಂತ. ಇವರು ನಮ್ಗಿಂತ ಒಂದು 6 to 7 ಇಯರ್ಸ್ ಸೀನಿಯರ್ ಅನ್ಸುತ್ತೆ ಅಷ್ಟೇನೆ. ಬೇರೆ ಬ್ಯಾಚ್ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಚಿಗೆ ಸಿಕ್ಕಿರುವಂತ ಫ್ಯಾಕಲ್ಟೀಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕ್ಲಾಸ್ ನ ಹ್ಯಾಂಡಲ್ ಮಾಡ್ತಾರೆ. ಕ್ಲಾಸ್ ಮುಗಿಸ್ಕೊಂಡು PG ಹೊರಟೆ. ಆಕ್ಚುಲಿ ಇವತ್ತು ಬೆಳಗ್ಗೆನೆ ಡಿಸೈಡ್ ಮಾಡಿದ್ವಿ, ಇವತ್ತು ನಾವು ರೂಮ್ ಅಲ್ಲಿ ಮ್ಯಾಗಿ ಮಾಡೋಣ ಅಯನ್ ಬಾಕ್ಸ್ ಇಂದ ಅಂತ. ಅದಕ್ಕೆ ಅಂತ PG ಹೋದ ತಕ್ಷಣ ನಾನು ವೇದ ಇಬ್ರು ಹೊರಗೆ ಹೊಟ್ವಿ, ಬಿಸಿನೀರು ತಗೊಂಡು ಮ್ಯಾಗಿ ಪ್ಯಾಕೆಟ್ ತರೋಣ ಅಂತ. ಬಟ್ ಪ್ಲಾನ್ ಚೇಂಜ್ ಆಯ್ತು. ಬರೋಷ್ಟೊಳಗೆ ಮ್ಯಾಗಿ ತಗೊಂಡ್ ಬಂದ್ವಿ. ಇವತ್ತಂತೂ ಮ್ಯಾಗಿ ಮಾಡೋದಕ್ಕಾಗಲ್ಲ, ಬಟ್ ಮುಂದೊಂದ್ ದಿನ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ಅಂಡ್ ಈ ಮ್ಯಾಗಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ, ಬಾಯ್.